ಯತ್ನಾಳು ಯಾರು ನಾವ ಪ್ರತಿ ದಿವಸ ಅದನ್ನೇ ಮಾತಾಡೋದು. ಜನ ಒಪ್ಪಲ್ಲ, ಪಕ್ಷನೂ ಒಪ್ಪಲ್ಲ. ಈಗಾಗಲೇ 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಹಾಲಿ ಶಾಸಕರುಗಳು ಮತ್ತು ನಾವು ಮಾಜಿಗಳು, ಮುಖಂಡರುಗಳು 4 ಗೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳಿದ್ದೀವಿ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಮುಂದುವರಿತಂತೆ ವಿಶ್ವಾಸ ನಮಗಿದೆ. 100ಕ್ಕೆ 100 ಮುಂದುವರಿತಾರೆ. ಅವ್ರ ನೇತೃತ್ವ ಚುನಾವಣೆಗೆ ಲೋಕಲ್ ಬಾಡೀಸು ಮತ್ತು ಮುಂಬರುವ ವಿಧಾನಸಭೆ ಚುನಾವಣೆ ಅದನ್ನು ನಾವೆಲ್ಲ ಹೇಳಿದ್ದೀವಿ. ಅವರೇ ನಮ್ಮ ಬಗ್ಗೆ ಮಾತಾಡಿಲ್ಲ. ಮತ್ತು ಯತ್ನಾಳ್ ನಿನ್ನೆ ಇವತ್ತು ಸುಮ್ಮನೆ ದಿವಸ ಯಾಕೆ ಮಾತಾಡೋಕ್ಕೂ ನಮ್ಮ ಬಗ್ಗೆ ಮಾತಾಡಿದ್ದಾನೆ ಮಾತಾಡೋದು. ಹಂಗಾಗಿ ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಏನು ಹೇಳಬೇಕು ಹೇಳಿದ್ದೀವಿ. ನಮಗೆ ಅತ್ಯಂತ ಖುಷಿಯಾಗಿದೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿದ್ದು ಯಾವ ಸಂದರ್ಭದಲ್ಲಿ ನಡೆಯೋದಾಗಬೇಕು ಅವ್ರು ತಗೊಂತಾರೆ. ಧನ್ಯವಾದಗಳು. ವೆಯ್ಟ್ ಆ್ಯಂಡ್ ಸಿ, ಕಾದು ನೋಡಿ. ಮಾಧ್ಯಮ ಸ್ನೇಹಿತರೆ, ನೀವೇ ಅವ್ರನ್ನ ಒಂಥರ ಇದನ್ನು ಮಾಡ್ತಾ ಇದ್ದೀರಿ, ವೈಭವೀಕರಿಸ್ತಾ ಇದ್ದೀರಿ. ಆಯಿತು, ಇನ್ನು ಮುಖಾಮುಖಿ ಕರಿತೀವಿ ಬಾ. 5 ವರ್ಷ ನೀನೇ ಆಯಿತು. 5 ವರ್ಷ ನಮ್ಮ ಜೊತೆಗೆ ಇದ್ದರೆ ತಡಿ. 5 ವರ್ಷ ಇದ್ದರೆ ಜೊತೆಗೆ ಎಲ್ಲ ಕೆಲಸ ಮಾಡಿಸ್ಕೊಟ್ಟಿಲ್ಲ. ನಿನ್ನ ಕ್ಷೇತ್ರ ಜನಕ್ಕೆ ಗೊತ್ತಿದೆ ಬಾ, ಎದುರಿಗೆ ಅಂತ ಕರಿತೀವಿ. ಇನ್ನು ಎದುರಾದ್ರೆ ಕರಿತೀವಿ ಅಷ್ಟೇ. ಕೊನೆ ಇದ್ದಿದ್ದು ನೀನೇ ಕಡಿಮೆ ಲೀಡ್ ಕೊಟ್ಟೆ. ಪಕ್ಷ ಯಾಕೆ ಬಿಟ್ಟೋದೆ? ಅದಕ್ಕೆ ಉತ್ತರ ಕೊಡಿ. ಇಡೀ ದೇಶ ಉಚ್ಚೆತ್ತಿ ಕುಣಿತಾ ಇತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ. ಅವಾಗ ಎಲ್ಲಿ ಹೋಗಿದ್ದು ಹೇಳ್ಬೇಕಲ್ಲ. ಬಾಜಿ ಮುಖಾಮುಖಿ ಚರ್ಚೆ ನಾವು ರೆಡಿ.